ದೀಪೋತ್ಸವ ನಮ್ಮ ಅಜ್ಞಾನದ ಕತ್ತಲೆ ನಿವಾರಿಸಿ ಅಂತರಂಗ ಜ್ಞಾನದ ಅರಿವು ಮೂಡಿಸುವ ಹಬ್ಬ. ಎಲ್ಲರೊಳಗೂ ಉತ್ತಮ ಅರಿವು ಮೂಡಲಿ, ಸಾಹಿತ್ಯ ಸಂಸ್ಕೃತಿಯನ್ನು ಆರಾಧಿಸುವ ಮನಸ್ಸು ನಮ್ಮದಾಗಲಿ ಎಂದು ಮೂಡುಬಿದ್ರೆ ಜೈನ ಮಠದ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿ ಅವರು ನುಡಿದಿದ್ದಾರೆ. ಇತಿಹಾಸ ಪ್ರಸಿದ್ಧ ಮೂಡುಬಿದಿರೆ ಸಾವಿರ ಕಂಬ ಬಸದಿಯ ಲಕ್ಷ ದೀಪೋತ್ಸವ ಪ್ರಯುಕ್ತ ನಡೆದ ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಅಪೇಕ್ಷ ಪೂರ್ಣಚಂದ್ರ ಹಾಡಿದ ಅಪರಾಜಿತ ಶತಕದ ಪರಮ ಪರಂಜ್ಯೋತಿ ಧ್ವನಿ ಸುರುಳಿಯನ್ನು ಭಟ್ಟಾರಕ ಸ್ವಾಮೀಜಿ ಬಿಡುಗಡೆಗೊಳಿಸಿದರು. ಸಿತಾರಕ್ ವಾದಕ ಡಾಕ್ಟರ್ ಸುಮಿತ್ ಸಿಂಗ್, ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತೆ, ಎಕ್ಸಲೆಂಟ್ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿ ರಶ್ಮಿತಾ ಜೈನ್, ಅಪೇಕ್ಷ ಪೂರ್ಣಚಂದ್ರ, ಖಗೋಳ ವಿಜ್ಞಾನ ವಿಶೇಷ ತರಬೇತಿ ಪಡೆದ ವಿದ್ಯಾರ್ಥಿಗಳಾದ ಪ್ರಕೃತಿ, ಸುಮಾ ಅವರನ್ನು ಸನ್ಮಾನಿಸಲಾಯಿತು. ಬಸದಿಗಳ ಮುಕ್ತೇಸರರಾದ ಪಟ್ನಶೆಟ್ಟಿ ಸುದೇಶ್ ಕುಮಾರ್, ಆದರ್ಶ್, ಎಂಸಿಎಸ್ ಬ್ಯಾಂಕ್ ಅಧ್ಯಕ್ಷ ಬಾಹುಬಲಿ ಪ್ರಸಾದ್, ಉದ್ಯಮಿ ಪೂರ್ಣಚಂದ್ರ ಜೈನ್, ಮಠದ ವ್ಯವಸ್ಥಾಪಕ ಸಂಜಯಂತ್ ಕುಮಾರ್ ಉಪಸ್ಥಿತರಿದ್ದರು. ಸ್ವಸ್ತಿಶ್ರೀ ಕಾಲೇಜು ಪ್ರಾಂಶುಪಾಲೆ ಸೌಮ್ಯಶ್ರೀ ಕಾರ್ಯಕ್ರಮವನ್ನು ನಿರೂಪಿಸಿದರು. ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಇತಿಹಾಸ ಪ್ರಸಿದ್ಧವಾದಂಥ ಸಾವಿರ ಬಿಂಬದ ಕಂಬದ ಮನಸ್ಸನ್ನು ಸಮಾಧಾನ ಮಾಡ್ತೇವೆ. ಇದೊಂದು ಅಪರೂಪದ ಅಭೂತಪೂರ್ವವಾಗಿರ್ತಕ್ಕಂಥನ್ನು ಅಂದಿನ ಚಾರುಕೀರ್ತಿ ಪಂಡಿತ ದೇವ ಎಂದು ಕರೆಯಲ್ಪಟ್ಟ ಇತ್ತಂಥ ಶ್ರೇಷ್ಠ ಯತಿವರ್ಯರು ಇಲ್ಲಿಯ ಬೇಕಾಗಿದೆ. ಇಲ್ಲಿಯ ಊರು ಅತ್ಯಂತ ಸುಂದರ. ಇಲ್ಲಿಯ ಕ್ಷೇತ್ರ ಧಾರ್ಮಿಕರ, ಪುರಜನರ, ತಪಸ್ವಿಗಳ ಒಂದು ಶ್ರೇಷ್ಠ ನಗರ ಎಂದು ಪ್ರಶಂಸಿಸಲ್ಪಟ್ಟಿದೆ. ಸಾವಿರ ಕಂಬದ ಬಸದಿಯಿಂದ ಒಂದು ಕಣ್ಣನ್ನು ಹಾಯಿಸಿದಾಗ ಈ ಬಸದಿಯ ಒಂದೊಂದು ಕಲ್ಲುಗಳು ಒಂದೊಂದು ಇತಿಹಾಸವನ್ನು ಹೇಳ್ತವೆ. ನಾವಿವತ್ತು ಇಲ್ಲಿ ಸಂಶೋಧನೆಯನ್ನು ಮಾಡಿ ಆ ಕಾಲದ ಸಮಂತಭದ್ರರು ಇಲ್ಲಿಯ ಜನರಿಗೆ ಆರೋಗ್ಯ ಹೆಚ್ಚಾಗುತ್ತದೆ. ಪರಿಸರದ ಪಶು ಪಕ್ಷಿ ವೃಕ್ಷಗಳು ಒಳ್ಳೆಯ ಹೂ ಮತ್ತು ಫಲಗಳನ್ನು ಬಿಡುವುದಕ್ಕೆ ಕಾರಣವಾಗುತ್ತದೆ. ಅಂತಹ ಶಕ್ತಿ ಸಂಗೀತಕ್ಕೆ ಇದೆ ಎಂದು ಹೇಳಿದ್ದಾರೆ. ಧವಳತ್ರಯ ಜೈನ ಕಾಶಿ ಟ್ರಸ್ಟ್ ವತಿಯಿಂದ ಸಿತಾರಕ್ ವಾದಕ ಡಾಕ್ಟರ್ ಸುಮಿತ್ ಸಿಂಗ್ ಪದಂ ಸಿತಾರ್ ವಾದನ ನಡೆಯಿತು. ಮೂಡಬಿದ್ರೆಯ ವಿಘ್ನೇಶ್ ಕಾಮತ್ ತಬಲದಲ್ಲಿ ಸಹಕರಿಸಿದರು. ಸ್ಥಳೀಯ ವಿವಿಧ ಜೈನ ಮಹಿಳಾ, ಬಾಲಕ ಭಜನಾ ತಂಡಗಳಿಂದ ಭಜನೆ ನೆರವೇರಿತು. ಸ್ವಸ್ತಿಶ್ರೀ ಜೈನ ವಸತಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಬಳಿಕ ಭಗವಾನ್ ಚಂದ್ರ ಪ್ರಭಸ್ವಾಮಿ ಅಭಿಷೇಕ, ಲಕ್ಷ ದೀಪೋತ್ಸವ ಜರುಗಿತು. ಪ್ರೇಮಶ್ರೀ, V4 ನ್ಯೂಸ್, ಮೂಡಬಿದ್ರೆ.